ನಮಸ್ಕಾರ ರೀ ಎಲ್ಲರಿಗೂ. ನಿನ್ನೆ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟೋದ ಬಿತ್ತಲ್ರಿ, ಎಷ್ಟು ಮಿಸ್ ಮಾಡ್ಕೋತೀವಲ್ರಿ. ಅವ್ರ ಫಿಲಮ್ನ್ಯಾಗ ಎಷ್ಟು ಚಂದ ಮಾಡ್ತಾರಂದ್ರೆ ಒಂದಿಲ್ಲ ಒಂದು ಮೆಸೇಜ್ ಇದ್ದೇ ಇರ್ತೈತ್ರಿ. ಯಾವುದನ್ನು ಕೆಟ್ಟದಾಗಿ ತೋರಿಸ್ತಿರ್ಲೇ ಇಲ್ಲ. ಎಲ್ಲ ಫ್ಯಾಮ್ಲಿ ಕೂತು ನೋಡುವಂಥ ಪಿಕ್ಚರ್ನೇ ಮಾಡಿ ಹೋದರು. ನಿಜವಾಗ್ಲೂ ದೇವ್ರಿ, ಪಿಕ್ಚರ್ ಮಾಡಿದಕ್ಕಿಂತನೂ ಮಂದಿಗೆ ಹೆಚ್ಚು ಸಹಾಯ ಮಾಡ್ಯಾರಲ್ರಿ. ಅದನ್ನು ನೆನೆಸ್ಕೊಂಡ್ರೆ ಭಾಳ ಖುಷಿ ಅನಿಸ್ತದೆ ರೀ. ಆದ್ರೆ ಎಷ್ಟು ಜಲ್ದಿ ಹೋಗಬಾರ್ದಾಗಿತ್ತು ಅವರು. ದೇವರು ಏನು ಮಾಡೋದು, ಜಲ್ದಿ ಕರ್ಸ್ಕೊಂಡ್ಬಿಟ್ರು. ಅವ್ರು ಹೋದಾಗಂತ್ರೂ ಅಳದೇ ಇರೋರು ಯಾರೂ ಇಲ್ಲ ನೋಡ್ರಿ. ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರಿಗೂ ತ್ರಾಸಾಗ್ಯದ ಅವ್ರು ಹೋಗಿದ್ದು. ನಮಗೂ ಅಷ್ಟೇ ತ್ರಾಸಾಗ್ಯದ್ರಿ. ಆದ್ರೆ ಅವರು ಹೋದ್ಮೇಲೆ ಹೆಚ್ಚು ಬದುಕ್ಯಾರ ಅಂತ ಹೇಳ್ಬೋದ್ರಿ. ಅಷ್ಟು ಇನ್ನೂ ಆದ್ರೂ ಅವ್ರ ಹೆಸರು ಇಲ್ಲಾರ್ದ ಯಾವುದೇ ಪಿಕ್ಚರ್ ಸ್ಟಾರ್ಟ್ ಆಗ್ಬೇಕಂದ್ರೂ ಫಸ್ಟ್ ಪುನೀತ್ ರಾಜ್ಕುಮಾರ್ನ ಹೆಸರು ಬಿದ್ದೇ ಮುಂದೆ ಹೋಗ್ತದ್ರಿ. ಅಷ್ಟು ಹೆಸರನ್ನ ಗಳಿಸ್ಕೊಂಡು ಹೋಗ್ಬಿಟ್ರು ಅವರು. ಅಂಥವ್ರು ಮತ್ತೊಮ್ಮೆ ಹುಟ್ಟು ಬರ್ಬೇಕ್ರಿ. ಅದನ್ನೇ ನಾನು ಕೇಳ್ಕೊತೀನಿ ನೋಡ್ರಿ. ವಿಡಿಯೋನ ಶುರು ಮಾಡೋಣ್ರಿ ಈಗ. ಸುಂದ್ರಿ, ಮುಂದಿನ ಹೆಂಗವ, ಏನು ಮಾಡ್ತಿ ಈಗ? ಏನು ಮಾಡೋದಂದ್ರಿ ಮಮ್ಮಿ? ಎಳಿದ್ರಿ ಅವನ್ನ ರೋಡಿಗೆ ಎಳೆದ ಹೊಡಿದ್ರಿ, ಮತ್ತೇನು ಮಾಡೋದು ಈಗ? ಸುಂದ್ರಿ, ರೋಡಿಗೆ ಎಳೆದು ಹೊಡಿದಂದ್ರೆ ದೊಡ್ಡದಾಗ್ತದ. ಅಯ್ಯೋ ಇದು ಸುಮ್ಮನೆ ಬ್ಯಾಡ ಅಂತ ನಾ ಅಂತೀನಿ. ಇಲ್ಲಿಗೆ ಬಿಟ್ಟು ಬಿಡ್ರಿ ಅವ್ವ. ಇಲ್ಲ ಅತ್ತೆ, ಸುಂದ್ರಿ ಅಕ್ಕ ಹೇಳೋದು ಸರಿಯಾಗಿದೆ. ಅಂತ ಪಿಂಟಪ್ ಕೊಡಂತವ್ರು ಇನ್ನೂ 10 ಜನ ಹುಡ್ತಾರೆ. ಈ ಥರ ಸುಮ್ಮನೆ ಬಿಟ್ಕೊಂಡು ಹೋದ್ರೆ ನಾವು. ಏನವ ಯಾಕ ಪಿಂಟಪ್ ಕೋಡ್ ಅನ್ಲಿಕತ್ತಿರಲ್ಲ? ಏನಾಯ್ತು? ಏನ್ರ ಕಾರ್ಬಾರ್ ಮಾಡ್ಯಾನ ಏನ? ಅವ ಸರಿ ಇಲ್ಲವು ಮನುಷ್ಯ. ಅವ್ನ ತಂಟ್ಯಾಗ ಹೋಗ್ಬೇಡ್ರಿ. ರೀ, ಅದು ಪಿಂಟಪ್ ಗೋಡ್ ಇದ್ದಾನಲ್ರಿ. ಇಲ್ರಿ ಮಾಮರ, ಏನು ಇಲ್ರಿ. ಪಿಂಟಪ್ ಕೂಡ ಹೊಸ್ದಾಗಿ ನಮ್ಮ ಮನೆ ಹತ್ರನೇ ಬಾಡಿಗೆ ಬಂದ ನೋಡ್ರಿ ಮಾಮಿ ಅಂತ ಹೇಳಿಕತ್ತಿದ್ದೆ ರೀ. ಮಾಮಿಯರ್ ಹೌದವ, ಮೊದಲು ಇಲ್ಲೇ ಇದ್ದೋಗ್ಯಾನ, ಈ ಊರು ಬಿಟ್ಟು ಹೋಗಿದ್ದ ಮಾತು ಬಂದ ನನೀಗ ಅಂತ ಕೇಳಿಕತ್ತಿದ್ರಿ ಅಷ್ಟೇ, ಏನಿಲ್ರಿ ಮಾಮ. ಹೌದಾ? ಅದೇ ಅಂತೀನವ. ಅವು ಮೊದಲ ಅವನು ಹಳಿ ಪುರಾಣಗಳು ಭಾಳ ಅವ. ಅದಕ್ಕೆ ಅವನು ಸರಿ ಇಲ್ಲ ಮನುಷ್ಯ. ಅವ್ನು ಸ್ವಲ್ಪ ನೀನಾದ್ರೂ ನೋಡಿ ಮಾಡಿ ಇರು ಸುಂದ್ರಿ. ಅವ್ನ ಮನೆ ಹತ್ರ ಇದ್ದಿ ಅಂತಿದ್ದಿ. ಹಾಂ, ಹೆಣ್ಮಕ್ಳ ವಿಷಯದಾಗ ಭಾಳ ಇದೋದ ಮನುಷ್ಯ ಅವ. ಆಯ್ತು ಹೇಳ್ರಿ ಮಾಮ. ಆಯ್ತು ಡುಮ್ಮವ, ನಾವು ಒಂದು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ. ಆಯ್ತು, ಹೋಗ್ಬರ್ರಿ. ಮಾಮಿ ರೀ, ನೀವು ಒಟ್ಟು ಎಲ್ಲನೂ ಮಾಮಾರ ಮುಂದೆ ಹೇಳಿಬಿಡ್ತೀರಿ ನೋಡ್ರಿ. ಏನು ತಡ್ಕೊಳ್ಳೋದಾಗಂಗಿಲ್ಲ ನಿಮ್ಮ ಕೈಲಿ. ಇವ ನಮ್ಗೆ ಮುಚ್ಚಿ ಕಚ್ಚಿ ಮಾಡಿದೆ ಏನು ಗೊತ್ತಿಲ್ವ ಇವ. ಎಲ್ಲ ನಾ ಅವ್ರ ಮುಂದೆ ಹೇಳೇ ಮಾಡ್ಯಾಕಿ ನಾನು. ಹಂಗಾಗಿ ಯಾಕೆ ಬೇಡಂದೆ ಸುಂದರಿ, ಹೇಳಿದ್ರೆ ಏನಾಗ್ತಿತ್ತು? ಮಾಮಿ ರೀ, ಫಸ್ಟ್ ನಾವು ಮಾಡಮ್ರಿ. ನಮ್ಮ ಕೈಲಿ ಏನಾಗ್ತದ ಅದನ್ನು ಅವನಿಗೆ ತಕ್ಕ ಶಾಸನ ಮಾಡಿ ಹೊಡಿದು ಬಡ್ಡಿದು ನಮ್ಮ ಕೈಲಿ ಎಷ್ಟಾಗ್ತದ ಅಷ್ಟು ಮಾಡಮ್ರಿ. ನಮಗೂ ಮೀರ್ತು ನಮ್ಮ ಕೈಲಿನೂ ಆಗಲಿಲ್ಲ ಅಂದಾಗ ದೊಡ್ಡವ್ರ ಹತ್ರ ಹೋಗೋದು, ಗಂಡಸ್ರ ಹತ್ರ ಹೇಳೋದು, ಎಲ್ಲರ ಹತ್ರ ಮಾಡೋದು, ಅವಾಗ ದೊಡ್ಡ ವಿಷಯ ಮಾಡಮಂತ್ರಿ. ಈಗ ಒಮ್ಮಿಂದೊಮ್ಮೆ ಮಾಮಾರ ಹತ್ರ ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಅವ್ರು ಏನು ಮಾಡಿಬಿಡ್ತಾರೆ ರೀ, ಇಲ್ಲೇ ಬಗೆಹರಿಸಿ ಬಿಡ್ತಾರೆ ಸರಳ ರೀತಿ. ಹಂಗಾಗ್ಬಾರ್ದ್ರಿ. ನನ್ನಿಂದ ಅವನಿಗೆ ಧರ್ಮದೇಟು ಬೀಳಬೇಕ್ರಿ. ದಾಳಿ ಹೊಡಿಲಿ, ಎಷ್ಟು ತಯಾರಾಗಿ ನಿಂತಿಯಲ್ಲ ನೀನು. ಅಲ್ಲ, ಹೊಡಿತೀಯ ನೀ ಒಬ್ಬ ಗಂಡಸಿಗೆ? ಮಾಮಿ ಹೊಡಿತೀರಿ ಅಂತ ಕೇಳ್ತೀರಿ, ನೋಡಕಂತ್ರಿ. ನೀವು ಬಂದರೆ ಬರ್ರಿ, ಅಲ್ಲಿ ಹೋಗಮ್ಮಿ. ಸದ್ದ ಅವ್ನ ಮನೆ ಹತ್ರನೇ ಹೋಗೋಣ್ರಿ. ಈಗ ಹೋಗಮ್ಮ. ಬಿಟ್ಟಂಗೆಲ್ಲ ಇದು ಜಾಸ್ತಿ ಬೆಳ್ಕೋತಾರ್ರಿ ಮಾಮಿ ಅಂತವ್ರು. ನಡ್ರಿ ಸದ್ದ ಹೋಗಮ್ಮ. ಪ್ರಿಯಾ ಬಾ, ಹೋಗಮ್ಮ. ಫೋನ್ ತೊಗೊಂಬಾ, ಅಲ್ಲಿ ಹೋಗಿ ನಿಂತು ಫೋನ್ ಹಚ್ತೀನಿ ನಾನು. ಹಾಂ ಸರಿ ಸುಂದ್ರೇಕ. ಹಲೋ. ಹಾಂ ಹಲೋ, ಹೇಳ್ರಿ. ಹೆಂಗದ್ರಿ? ನಮ್ಮ ಫೋಟೋ ನೋಡಿದ್ರಿ? ಹಾಂ ನೋಡಿದ್ನಲ್ರಿ, ಭಾರಿ ಅದರಿ ನಿಮ್ಮ ಫೋಟೋ. ನಿಮ್ಮ ಫೋಟೋ ಯಾವರ ಚಂದ ಚಂದ ಇದ್ದು ಅಂದ್ರೆ ಕಳಿಸ್ರಿಲ್ಲ. ಏ ಫೋಟೋ ಯಾಕ್ರಿ, ಎದುರಿಗೆ ಬಂದೀನಿ. ಬರ್ರಿ, ನಿಮ್ಮ ಮನೆ ಹತ್ರನೇ ಇದ್ದೀನಿ ಈಗ. ಹಾಂ, ನಮ್ಮ ಮನೆಗೆ ಬಂದ್ರಿ? ನೀವು ಭಾರಿ ಇದ್ರಿ ಹೇಳ್ರಿ. ಬರ್ರಿ ಒಳಗ. ಬ್ಯಾಡ್ರಿ, ಒಳಗೆ ಬ್ಯಾಡ್ರಿ, ನೀವೇ ಹೊರಗೆ ಬರ್ರಿ ಒಂದು ಸ್ವಲ್ಪ. ಹಿಂಗ್ಯಾಕೆ ಮಾಡ್ತೀರಿ? ಬರ್ರಲ್ಲ, ಮನಿತನ ಬಂದಿರಿ ಅಂತೀರಿ, ಒಳಗೆ ಬರ್ಲಿಲ್ಲ ಅಂದ್ರೆ ಹೆಂಗ? ಹೊರಗಾರ ಬರ್ರಿ, ನಿಮ್ಗೊಂದು ಗಿಫ್ಟ್ ಕೊಡ್ಲಿಕ್ಕೆ ತಂದೀನಿ. ಆ ಗಿಫ್ಟ್ ಕೊಟ್ಟು ಒಳಗೆ ಬರ್ತೀನಿ ಅಂತ. ಹೌದ್ರಿ? ಹಾಂ ಬಂದೆ ತಡ್ರಿ. ಯಾರೀ ನೀವು? ನಮ್ಮ ಮನೆ ಹತ್ರ ಯಾಕೆ ಬಂದಿರಿ? ಹಾಂ, ಯಾಕೆ ಬಂದೀವಂತ ಗೊತ್ತಿಲ್ಲ? ಬದ್ಮಾಸವ ಇದು ಮುದೋಡ್ಯ. ನಿಂದಿರ್ಲಿಕ್ಕೆ ತನಗ ಸೊಂಟ ಬಗ್ಗೆದ ಇವನಿಗೆ. ಮೊಮ್ಮಗಳಂತ ವಯಸ್ಸಿನಕ್ಕೆ ಈಗ ಮೆಸೇಜ್ ಮಾಡ್ತಾನಂತೀವ. ಬರಲ್ಲ ನಿನ್ನ. ನಾ ಏನೂ ಮಾಡಿಲ್ರಿ, ನೀವು ಸುಮ್ಮನೆ ಏನಾರ ಹೇಳಬೇಡ್ರಿ. ಏನು ಮಾಡಿಲ್ಲ ಅಪ್ಪ ನೀನು. ಹಾಂ, ಈಗ ಯಾರಂತ ಗೊತ್ತದಿಲ್ಲ, ಇಲ್ಲಿ ಬಾಜು ನಿಂತಾಳಲ್ಲ. ಹಾಂ, ನಿಮ್ಮ ಕೂದಲು ಚಂದದವ್ರಿ, ನಿಮ್ಮ ಸೊಂಟ ಚಂದದರಿ ಅಂತೀಯಲ್ಲ. ನಿನಗೇನು ಮನುಷ್ಯತ್ವ ಅದ ಇಲ್ಲ ನಿನ್ನ ಮೋಸು. ಮತ್ತು ನನಗೆ ಸುಮ್ಮನೆ ನನ್ನ ಬಾಯಿಗೆ ಬರ್ತಾವ. ನೀನು ಎಳೆದ ಒಡಿ ಇದ್ದಿಲ್ಲ ಅಂದ್ರೆ ಕೇಳಿ ನಿನ್ನ ಮುದೋಡ್ಯ ಬೈದ ಕಡೆ. ನಿನ್ನ ಗದ್ದ ನೋಡು, ನೀನು ಇದು ನೋಡು, ನಿನ್ನ ಬಡಿಗೆ ಹಿಡಿದಿದ್ಯಲ್ಲ ನೀನು. ಹಾಂ, ಅರು ಇಲ್ಲ ನೀನು ಒಂದು ಸ್ವಲ್ಪ ದೊಡ್ಡವಾಗಿ ಹಂಗಿರ್ಬೇಕು. ಸುಂದ್ರಿ, ನೀ ಅಷ್ಟು BP ಏರ್ಸ್ಕೋಬೇಡ. ಯವ್ವ, ಮನೆಯ ದವಾಖಾನೆಯಿಂದ ಬಂದಿದ್ದೀ, ಸುಮ್ಮನೆ ಬೇಡ. ಕರ್ಸ, ಯಾರಿಗಾರ ಕರ್ಸು, ಗುಂಡಣ್ಣಗರ ಕರ್ಸು, ಇಲ್ಲ ನಿಮ್ಮ ಮಾಮಾಗೆ ಹೇಳ್ಬಿಡಮ್ಮ. ಸುಮ್ಮ ಶಿನಪ್ಪಗರ ಕರ್ಸು. ಪ್ರಿಯಾ, ಹೋಗುವ ಪೊಲೀಸರಿಗೆ ಫೋನ್ ಹಚ್ಚು. ಇವನ್ನ ಎಳ್ದ ಕಳ್ಸ ಮಲ್ಲಿಗೆ. ಯಾಕ್ರಿ ನೀವು ಹಂಗೆ ಮಾತಾಡ್ಲಿಕತ್ತಿರಲ್ಲ? ನೀವು ಮೊದಲಿಂದ ನೋಡಿರಿಲ್ರಿ ನಮ್ಮನ್ನ, ನಾವು ಹೆಂಗಿದ್ದೀವಿ ಅಂತೇಳಿ. ನಾ ಯಾರಿಗೆ ಮೆಸೇಜ್ ಮಾಡ್ಲಿರಿ? ನಾ ಏನೂ ಮಾಡಿಲ್ರಿ ಅಂತವೆಲ್ಲ. ಅಲ್ಲ, ಎಷ್ಟರ ನಾಟಕ ಮಾಡ್ತೀಯಪ್ಪ ನೀನು. ಅಲ್ಲ, ನೀನು ಹೆಂಗಿದ್ದಿ ಅಂತ ನಮಗೆ ಮೊದಲಿಂದ ಗೊತ್ತದಪ್ಪ. ಅದಕ್ಕೆ ಈ ಊರಿಗೆ ನೀ ಬಂದಿ ಅಂದಾಗ ಮನೇನೆ ಅಂದಿ ನೋಡ ಸುಂದ್ರಿಗೆ, ಅವ ಸರಿ ಇಲ್ಲ ಮನುಷ್ಯ ಅಂತೇಳಿ. ಅಂತದ್ರಾಗ ನನ್ನ ಸೊಸಿಗೆ ಮೆಸೇಜ್ ಮಾಡ್ತೀಯ? ಹಾಂ, ಚಂದಿದ್ದಿ ಅಂತೇಳಿ ಬಾ ಅಂತ ಕರಿತೀಯ? ನೀನು ಮೊದಲೇ ಒಯ್ದು
ಅಷ್ಟು ಚಂದ ಹೆಸರು ಗಳಿಸ್ಯಾನ್ರಿ ಮಾಮಿ ಊರಾಗಿವ. ಎಲ್ಲರೂ ನೋಡು ಪಿಂಟಪ್ಪ ಬಂದನಂದ್ರೆ ಯವ್ವು ಅದು ಯಾಕೆ ಬಂತ ಯವ್ವ ಮುದೋಡೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತಾರೆ. ಅಂತ ಹೆಸರು ಗಳಿಸಿ ಇದಕ್ಕೆ ಬದುಕ್ಯವ ಯಪ್ಪ ನೀನು, ಹೆಂಡ್ರಿಲ್ಲ ಮಕ್ಕಳಿಲ್ಲ. ಅಷ್ಟು ಚಟ ಐತಂದ್ರೆ ಮದುವೆ ಮಾಡ್ಕೊಂಡು ಸಾಯ್ಬೇಕಾಗಿತ್ತ ನಿನ್ನ ಮುದೋಡೆ ನೀನು. ಅಂಥದ್ದು ನಾನೇನು ಮಾಡೀನಿ ಅಂತ ಇಷ್ಟು ಜೋರಾಗಿ ಮಾತಾಡ್ತೀರಿ? ಹಾ, ಒಬ್ಬ ಗಂಡಸಿಗೆ ಹಿಂಗ ಎಲ್ಲರೂ ಕೂಡ ಹೆಂಗಸ್ರು ಬೈಲಿಗತ್ತಿರಲ್ಲ, ನಾಚಿಗೆ ಬರಂಗಿಲ್ಲ ನಿಮಗ? ಅಲ್ಲಲ್ಲಲ್ಲ ಶಾಭಾಷ್ ಗಂಡ್ಸ ನೀ ಏನು ಮಾಡಿ ಅಂತ ನಿನಗೆ ಗೊತ್ತಿಲ್ಲ? ಹಾಂ, ಫೋನ್ಯಾಗಿನೇ ಈಗ ಮಾತಾಡಿದೆಲ್ಲ ಬರ್ರಿ ಅಂತ, ಅದು ಮಾತಾಡಿದ್ ನಾನೇ ಅಪ್ಪ ಗಂಡ್ಸಪ್ಪ. ಬಾ ಇಲ್ಲಿ ತೋರಿಸ್ತೀನಿ ನಾ ಹೆಣ್ಮಗಳಾಗಿ ಏನು ಮಾಡ್ತೀನಿ ಅನ್ನೋದನ್ನು. ತಗೋರ್ಲಿ ಎಲ್ಲರೂ ಹೇಳಿರಿ ಅವನ್ನ. ಮಾಮಿರಿ ನೀವು ಹೊಡೀರಿ ಇವತ್ತು, ನೀವು ಸೂಕ್ಷ್ಮಗೆ ಗದ್ದ ತುಟ್ಟಿ ಹಿಡಿದು ಮಾತಾಡೋದು ಬಿಟ್ಬಿಡ್ರಿ ಇನ್ನು. ಹಾಂ, ನೀವು ಕೊಡ್ರಿ ಏಟು ಪ್ರಿಯಾ ತಗೋ ಅವನು ಹೇಳಿ ತೊಗೊಂಬ ಈ ಕಡೆ. ಏನ್ರಿ ಏನ್ ಮಾತಾಡ್ತೀರಿ ನೀವು? ಹೊಡಿತೀರಿ? ಹಾ, ವಯಸ್ಸಿಗಾರ ಮರ್ಯಾದೆ ಕೊಟ್ಟು ಮಾತಾಡ್ಬೇಕನ್ನೋದು ಗೊತ್ತಿಲ್ಲ ನಿಮಗ? ನೀ ಎಂತ ಹೆಸರು ಗಳಿಸಿಯಲ್ಲ ಅವು ಚಾಡಮಾರಿ ಸುಂದ್ರಿ ಅನ್ನೋದು ನನಗೂ ಗೊತ್ತೇ ಅದ. ನಂದೇನು ಹೇಳ್ತೇವ ನೀನು? ನಾ ಚಾಡಮಾರಿನೇ ಇರ್ಬೋದು, ಆದ್ರೆ ನಿನ್ನಂತ ಹೊಲಸು ಚಟ ಮಾಡಂಗಿಲ್ಲ ನಾನು. ತಿಳ್ಕೊ ಅದನ್ನ. ಒಬ್ರ ಮುಂದೆ ಚಾಡ ಹೇಳಿದ್ರು ಸಹಿತ ಅದನ್ನ ಸಂಸಾರನ ಸರಿ ಮಾಡ್ತೀನಿ ನಾನು. ಅಂತ ಬುದ್ಧಿನೂ ಅದ ನನ್ನ ಬಲ್ಲಿ. ನಿನ್ನಂತ ಹೊಲಸು ಬುದ್ಧಿ ಇಲ್ಲ. ನೀ ವಯಸ್ಸಾಗ್ಯದ ಅಂತೀವನಿಗೇನ ವಯಸ್ಸಾದವ್ರು ಹೆಂಗಿರ್ಬೇಕು ಅನ್ನೋದ್ರ ಗೊತ್ತದಲ್ಲ ನಿನಗ? ಹಾಂ, ಮರ್ಯಾದೆ ಕೊಡಂಗೆ ಇಟ್ಕೊಂಡಿರ್ಬೇಕು ವಯಸ್ಸಾದವರು. ಇನ್ನಂತ ಲುಚ್ಚಗಳಿಗೆ ಮರ್ಯಾದೆ ಕೊಟ್ರ ನಮ್ಮ ಮರ್ಯಾದೆ ಓದ್ತದ, ತಿಳ್ಕೊ ಅದನ್ನ. ನಾನೇನು ಮಾಡಿಲ್ರಿ, ಅವರೇ ಮೆಸೇಜ್ ಮಾಡಿದ್ರು, ಅದಕ್ಕೆ ರಿಪ್ಲೈ ಮಾಡೀನಿ ಅಷ್ಟೇ. ಹಾಂ, ನಾನು ನಿಮಗೆ ಮೆಸೇಜ್ ಮಾಡಿದ್ನ, ನಿಮ್ಮ ನಂಬರೇ ಗೊತ್ತಿರಲಿಲ್ಲ ನನಗೆ. ಅಬ್ಬಬ್ಬಬ್ಬ ರಾಜ್ಕುಮಾರ, ಚಲುವ ಚೆನ್ನಿಗರಾಯ. ನಿನ್ನ ಕಟ್ಸು, ನಿನ್ನ ಚಂದನ ಮುಖ, ನಿನ್ನ ಹೇರ್ ಸ್ಟೈಲು, ನಿನ್ನ ಚಿರಯೌವನ ನೋಡಿ ಯುವಕಲ್ಲ ನೀನು. ಯಾಕಂದ್ರೆ ಭಾಳ ಸುಂದರಾಂಗ ಚಲುವಿದ್ದಿ. ಅದಕ್ಕೆ ನೀನು ನೋಡಿ ಮರಳಾಗಿ ಮೆಸೇಜ್ ಮಾಡ್ಯಾಳಕ್ಕೆ ಅಲ್ಲ. ಹೆಂಗಾರ ಇರ್ಲಿ ನನ್ನ ಬಗ್ಗೆ ಮಾತಾಡ್ಬೇಡ್ರಿ ನೀವು. ನಾ ಚಲೋನೇ ಇದ್ದೀನಿ, ನನ್ನಷ್ಟಕ್ಕೆ ನಾ ಚಂದನೇ ಇದ್ದೀನಿ. ಮೆಸೇಜ್ ಮಾಡಿದ್ರೆ ಏನು ತಪ್ಪಾಯ್ತು? ಏನು ತಪ್ಪಾಯ್ತಾ? ಏನು ತಪ್ಪಾಗಿಲ್ಲಪ್ಪ. ಬಾ ನಿನ್ನ ಮಗನೇ, ನೀನು ಸಣ್ಣಗೆ ಕಡ್ದು ಅಡಿಗೆ ತುಂಬ್ತೀನಿ. ಅಡಿಗೆ ತುಂಬಕ್ಕೆ ಸಹಿತ ಆಗಂಗಿಲ್ಲ ನಿನಗೆ. ಅಷ್ಟು ಬಾಡಿ ಸಹಿತ ಅಷ್ಟು ಇಲ್ಲಿ ನಿಂದು ಕಡಿದ್ರೆ ಒಂದು ಪೀಸ್ ಆಗ್ತಿದೆ ಅಷ್ಟೇ. ಅಂಥದ್ರಾಗ ಇಷ್ಟು ಮೆರಿತಿದೆ ನೀನು. ತಲೆ ಬಳಸ್ಬೇಕಂದ್ರೆ ತಲೆಗೆ ಸಹಿತ ಕೂದಲಿಲ್ಲ ನೀನು. ಆ ಕಂಬಕ್ಕೆ ಕಟ್ಟೆ ಹೊಡಿತೀನಿ ನೀನು ಅಗಸಿ ಒಳಗೆ. ನಡಿ ನಿನ್ನ. ನೋಡ್ರಿ, ಹೆಣ್ಮಕ್ಳು ಅಂತೇಳಿ ಸುಮ್ಮಿದ್ದೀನಿ. ಬೇಕಂದ್ರೆ ಗಂಡಸರನ್ನ ಕರೆಸ್ರಿ, ಅವ್ರ ಜೊತೆ ಮಾತಾಡ್ತೀನಿ. ನಾನು ಗಂಡಸರನ್ನ ಕರೆಸ್ತೀನಿ. ಆಗಿದ್ದಾಗಲಕ್ಕ ನಾ ಏನಂತ ತಪ್ಪು ಮಾಡಿಲ್ಲ ದೊಡ್ಡದು. ಅಬ್ಬ ಪಿಂಟಪ್ಪ ಕೂಡ ಹೆಣ್ಮಕ್ಳು ಅಂತ ಬಿಟ್ಟಿರಿ. ಏನು ಮಾಡ್ತಿದ್ದಪ್ಪ ಇಲ್ಲಾಂದ್ರೆ ಬಾ, ಏನು ಮಾಡ್ತಿ ಮಾಡ್ಬಾ. ನೋಡು ಇನ್ನೇಮಿ ಹಿಂಗೆ ಮಾಡೋದಿಲ್ಲ ಅಂದ್ರೆ ಇಲ್ಲಿಗೆ ಸುಮ್ ಬಿಡ್ತೀವಿ. ಇಲ್ಲಾಂದ್ರೆ ಏನು ಮಾಡೋದು ಮಾಡ್ತೀನೋ ನಾವು. ಮಾಮಿರಿ ಬಿಡ್ಲಿಕ್ಕೆ ತಯಾರಾಗ್ಬಿಟ್ರೆ ನೀವು ಮಾಮಾರಿಗೆ ಒಬ್ರಿಗೆ ಯಾರಿಗಾರ ಏನಾರ ಬೈದು ಅಂದ್ರೆ ಒಟ್ಟಾಗಂಗಿಲ್ಲ ನೋಡ್ರಿ. ಗದ್ದ ತುಟಿ ಇಡುದು ಅವ್ರಿಗೆ ನಾಷ್ಟ ಮಾಡಿಸಿ ಬುದ್ಧಿ ಹೇಳ್ತೀರಿ. ಬರೀ ಅದ್ರಾಗ ಬಂದ್ರಿ ನೀವು. ಅದಕ್ಕಂದಲೇ ಹಿಂಗೆ ಮಾಡ್ತಾರೆ ಮಾಮಿ. ನೀವು ಸುಮ್ಮಿದ್ದು ಬಿಡ್ರಿ ಇಲ್ಲಿಗೆ. ಸುಮ್ಮನೆ ನಿಂತು ನೋಡ್ರಿ ಮಾಮಿ. ನಾ ಒಡಿ ಮುಂದೆ ಸಿಟ್ಟು ಬಂದ್ರೆ ಒಂದು 4 ಏಟು ಬಡೀರಿ. ಇಲ್ಲಾಂದ್ರೆ ಸುಮ್ಮನೆ ನಿಂದ್ರಿ. ನಾ ಅವನಿಗೆ ಹೊಡಿಲಾರ್ದು ಇರಂಗಿಲ್ರಿ ಈಗ. ಹೌದು ಸುಂದ್ರಿ ಅಕ್ಕ, ನಾನು ಸುಮ್ಮನೆ ಇರಲ್ಲ. ಇಂಥವ್ರಿಗೆ ಸುಮ್ಮನೆ ಬಿಡಲೇಬಾರ್ದು. ನಾನು ಮಚ್ಚ ತಂದು ಕೊಚ್ಚಾಕ್ಬಿಡ್ತೀನಿ ಅವನಿಗೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಪ್ರಿಯಾ, ನೀ ಏನು ಬೇಕಾದರೂ ಮಾಡು, ನಾ ಅದಕ್ಕೆ ಸಪೋರ್ಟ್ ಇದ್ದೀನಿ ನೋಡು. ನೀ ಪೊಲೀಸರ ಬಗ್ಗೆ ಟೆನ್ಷನ್ ತೊಗೋಬೇಡ. ನಿನ್ಯಾಕೆ ಜೈಲಿಗೆ ಹಾಕ್ತಾರೆ ಅವರು? ಇಂಥ ಸುಳೆ ಮಕ್ಕಳು ನೋಡಿದ್ರೆ ಪೊಲೀಸರು ಏನು ಮಾಡ್ಕೊಳಂಗಿಲ್ಲ. ಬೇಕಂದ್ರೆ ನರ ಕಟ್ ಮಾಡಿ ಮಗಂದು. ಏನ್ರಿ ನೀವು ದಬ್ಬಾಳಿಕೆ ಮಾಡ್ಬೇಕಂತಾನೆ ಬಂದಿರೇನು? ನಮಗೂ ಎಲ್ಲ ವಸೂಲಿ ಅದ ರೀ. ಇನ್ನ ನೀನು ಸೊಕ್ಕು ಬಿಟ್ಟಿಲ್ಲಲ್ಲ, ನೀನು ವಸೂಲಿ ಅದ. ಬಾರೋ ಮಗನೇ, ತೋರಿಸ್ಬಾ ನೀನು ವಸೂಲಿ ಎಷ್ಟದಂತ. ಒದ್ರ ಮಗನೇ ಹೋಗಿ ಮೂಲೆಯಾಗ ಬೀಳ್ತದಿ. ತಪ್ಪಾಯ್ತ್ರಿ ಅಕ್ಕೋರ, ಇನ್ನೊಂದ್ಸಲ ಮಾಡಂಗಿಲ್ಲ ಬಿಡ್ರಿ. ಇಲ್ಲಿಗೆ ನಾ ವಯಸ್ಸಿಗಾರ ಮರ್ಯಾದೆ ಕೊಟ್ಟು ನನಗೆ ಹೊಡಿತು ಬಡಿದು ಮಾಡಬೇಡ್ರಿ. ವಯಸ್ಸಾಗ್ಯದಂತ ಈಗ ನೆನಪಾಯ್ತಾ ನಿನಗ? ಸುಂದ್ರಿ ಸರಿ, ನಾ ಒಂದೆರಡು ಏಟ್ ಬಿಡ್ತೀನಿ ಸರಿ ಅವನಿಗೆ. ಮಾಮಿರಿ ನೀವು ಹೊಡಿತೀರಿ ಅಂದ್ರೆ ನನಗಂತೂ ಭಾಳ ಖುಷಿ ಆದದ ನೋಡ್ರಿ ಮಾಮಿ. ಬಿಟ್ಟು ಬರ್ರಿ ಏಟ್ ನಿಮಗೆ ಹೆಂಗೆ ಮನಸ್ಸಿಗೆ ಬರ್ತದ ಹಂಗೆ ಹೊಡೀರಿ ಅವನಿಗೆ. ನೀವೇನು ಬಂದರೂ ಅಂಜಬೇಡ್ರಿ. ಏನಲ್ಲ ನಿಂದು ಭಾಳ ಆಗ್ಯಾದ ನಿಂದು. ಅಲ್ಲ, ನನ್ನ ಸೊಸಿಗೆ ಮೆಸೇಜ್ ಮಾಡ್ತಿ. ನಿನ್ನ ವಯಸ್ಸೇನು, ನೀನು ಇದು ಏನು, ನಿನ್ನ ಮೊಮ್ಮಗಳ ವಯಸ್ಸಿನಾಕಿದ್ದಾಳಕ್ಕೆ ಅರು ಅರೋದಿಲ್ಲ ನಿನಗೆ ಅರುಗೇಡಿ. ಸಾರಿ ರೀ, ತಪ್ಪಾಯ್ತ್ರಿ. ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ, ಬಿಟ್ಟು ಬಿಡ್ರಿ. ನಿನ್ನ ಬಿಡ್ಬೇಕಾ? ನೀವು ಏನು ಮಾಡಂಗಿಲ್ಲ ಅಂದ್ರೆ ನಾವು ಬಿಟ್ಟು ಬಿಡ್ತೀವಿ ಅಂತ ತಿಳ್ಕೊಂಡೇನು? ಏನು ಮಾಡಂಗಿಲ್ಲ ಅಂತ ಎಷ್ಟು ಸಲ ಮಾಡಿದೆ ಹಿಂಗೆ? ನೀನು ಹಳಿ ಪುರಾಣ ಕೇಳಿಲ್ಲ ಅಂತ ತಿಳ್ಕೊಂಡೆ ನಾನು. ಒಬ್ರಿಗೆ ಮಾಡಿಯಾ ಇಬ್ರಿಗೆ ಮಾಡಿಯಾ ಹಿಂಗೆ? ಇಡೀ ನಿನ್ನ ಹಿಸ್ಟ್ರಿನೇ ಗೊತ್ತದ ನಮಗೆ, ನೀ ಏನೇನು ಮಾಡಿದಿ ಹೆಂಗೆ ಅಂತ. ಅದಕ್ಕಂದಲೇ ಊರು ಬಿಟ್ಟು ಓಡ್ಸ್ಯಾರ ನಿನ್ನ ಮುದೋಡೆ. ಮತ್ತೆ ಬಂದು ಇಲ್ಲೇ ಶಟದಿಯಲ್ಲ. ತಪ್ಪಾಗ್ಯದಂತ ಕೇಳಿನಿ ಇಲ್ರಿ. ಹಿರಿಯವಂತಾರ ನಾನು ಬಿಟ್ಟು ಬಿಡ್ರಿ. ನೀನು ಹಿರಿಯವ? ಯಾವ ಲೆಕ್ಕದಾಗ ಹಿರಿಯವದಿ ಅಪ್ಪ ನೀನು? ಹಿರಿಯರಂದ್ರೆ ಹೆಂಗಿರ್ತಾರಂತಾರ ಗೊತ್ತದ ನಿನಗೆ ಒಂದು ಸ್ವಲ್ಪರ? ಬದ್ಮಾಸವ ಇದು. ನಡಿ ಈಗ ನೀನು ಇಷ್ಟಕ್ಕೆ ಬಿಡ್ತೀನಿ ಅಂತ ತಿಳ್ಕೊಂಡೇನು? ಪಂಚಾಯತಿ ನಡಿ ನೀನು. ಅಲ್ಲಿ ಕಂಬಕ್ಕೆ ಕಟ್ಟಿ ಹೊಡಿಲಿಲ್ಲ ಅಂದ್ರೆ ಕೇಳಿ ನೀನು. ಇನ್ನೇಮಿ ನಿನ್ನ ನೋಡಿ ಇಡೀ ಊರು ಮಂದಿನೇ ತಿಳ್ಕೊಬೇಕು. ಗಂಡಸರು ಹೆಣ್ಮಕ್ಳನ್ನ ಕೈ ಎಣ್ಣೆ ಎತ್ತಿ ನೋಡ್ಬೇಕಂದ್ರೆ ಅಂಜಬೇಕು. ಹಂಗೆ ಮಾಡೇ ಕೈ ಬಿಡ್ತೀನಿ ನಾನು ಇಲ್ಲಿಗೆ. ನಿನಗೆ ನಿಂದು ಇಲ್ಲ ಮುಂದೆ ಇಲ್ಲ. ನಡಿ.
ಹಿಂದೂ ಇಲ್ಲ ಮುಂದು ಇಲ್ಲ ಅಂತಾನೆ ಹೊಡಿಲಿಕತ್ತೀರೇನು? ಏ ನಾ ಹಂಗಂದಿಲ್ಲೋ, ನೀ ಸತ್ರ ಯಾರು ಕೇಳೋರಿಲ್ಲ ಅಂತ ಹೇಳಿನಿ. ನಿನಗ ಮಕ್ಕಳು ಹೆಂಡ್ರು ಇದ್ರಂದ್ರ ಇನ್ನ ಬಿಡ್ಬೋದಾಗಿತ್ತು, ನಿನಗೆ ಯಾವ ದಿಕ್ಕಿಲ್ಲ ಅಂತ ಹೇಳಿ ನಾನು. ನೀ ಅಲ್ಲ, ನೀ ಯಾವ ಬಂದ್ರೂ ನಾ ಹಿಂಗೆ ಮಾಡಾಕಿನೇ ಇದ್ದೆ. ನಿನಗೆ ನಿಂದ ಮುಂದೆ ಇಲ್ಲ ಅಂತೇಳಿ ನಾ ಮಾಡ್ಲಿಕತ್ತಿಲ್ಲ. ಹಿಂದೆ ಮುಂದೆ ಇದ್ದವ್ರಿಗೂ ನಾ ಹಿಂಗೆ ಹೊಡ್ಯಾಕಿನಿ. ಏನ ತಿಳ್ಕೊಂಬಿಡೋದನ್ನ. ಮೊದಲಿನ ಕಾಲದಾಗಿತ್ತು ಏನು ಮಾಡಿದ್ರು ಸುಮ್ ಬಿಡಾಕ. ಈಗ ಹಂಗ ಅಲ್ಲಿದು ಕಾಲನೇ ಬದಲಾಗ್ಯದ. ಈಗ ನರೇಂದ್ರ ಮೋದಿದು ಇದು ಆಳ್ವಿಕೆ ಅದ. ಈಗ ಬಾಬಾನಂತವ್ರು ಬೂಂಡೀಚರ್ ಬಾಬಾ ಇದ್ದಾರ. ಅದ್ರಾಗ ನಮ್ಮ ಊರಾಗ ನಾ ಇದ್ದೀನಿ, ಸುಂದರಿ ಆಳ್ವಿಕೆ ಅದ. ಸುಮ್ಮನೆ ಬಿಡ್ತೀನಿ ಅಂತಿಕೊಂಡೇನ? ಹೆಣ್ಮಕ್ಳು ಕಣ್ಣು ಎತ್ತಿ ನೋಡ್ಬಾರ್ದು, ಮನೆ ಕಣ್ಣು ಕಿತ್ತು ಹಾಕ್ತೀನಿ ಎಂದು. ಈಗ ರಗಡಾಗ್ಯದ್ರಿ. ಇನ್ನೊಂದ್ಸಲ ಯಾಕೆ ಕಣ್ಣೆತ್ ನೋಡ್ಲಿ ನಾನು? ಬಿಟ್ಟು ಬಿಡ್ರಿ. ಇನ್ನೊಂದ್ಸಲ ಯಾವ ಹೆಣ್ಮಕ್ಳ ತಂಟೆಗೂ ಹೋಗಂಗಿಲ್ಲ. ಇದನ್ನ ಇಲ್ಲಿಗೆ ಬಿಡ್ರಿ ಪ್ಲೀಸ್. ಸುಂದ್ರಿ ಅಕ್ಕ ಬಿಟ್ಬಿಡು ಹೋಗ್ಲಿ ಸಾಕು. ಹಂಗೆ ಬಿಡು ಅಂತೀಯ ಪ್ರಿಯಾ ನೀನು? ನಾ ಬಿಡಂಗ್ಲವ, ಇಷ್ಟು ಸರಳ ಇದನ್ನ.